ಈ ವಿಡಿಯೋ ಹಿಂದಿನ ವಿಡಿಯೋದ ಮುಂಭಾಗ. ಅದರಲ್ಲಿ 3 ರಾಶಿಯನ್ನು ತಿಳಿಸುತ್ತೇನೆ. ಈ ವಿಡಿಯೋದಲ್ಲಿ ಮುಂದಿನ 3 ರಾಶಿಯನ್ನು ತಿಳಿಸುತ್ತೇನೆ. 4ನೇ ರಾಶಿಯಾದ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಪವರ್ ಆ್ಯಂಡ್ ಫೇಮ್ ಸ್ಪಾಟ್ಲೈಟ್ನಲ್ಲಿ ಇರುತ್ತಾರೆ. ಈ ರಾಶಿಯವರಿಗೆ ರೆಕಗ್ನೈಸೇಷನ್, ರೆಸ್ಪೆಕ್ಟ್, ಲೀಡರ್ಶಿಪ್ ಅವಕಾಶಗಳನ್ನು ಸಿಗುತ್ತವೆ. ಇವರು ಎಲ್ಲೇ ಹೋದರೂ ಇವರಿಗೆ ಗುರುತಿಸಬಹುದು ಹಾಗೂ ಇವರಿಗೆ ರೆಸ್ಪೆಕ್ಟನ್ನು ಸಿಗುತ್ತದೆ ಮತ್ತು ಇವರು ಮುನ್ನುಡಿಯಾಗಿ ತಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಸಾಧಿಸಬಹುದು. ಈ ರಾಶಿಯವರಿಗೆ 2026ರಲ್ಲಿ ಸೋಷಿಯಲ್ ಮೀಡಿಯಾ ಗ್ರೋತ್ ಅನ್ನು ಸಿಗಬಹುದು. ಇವರು ಒಂದು ಪಬ್ಲಿಕ್ ಫಿಗರ್ ಆಗಬಹುದು. ಇವರಿಗೆ ಇನ್ಫ್ಲುಯೆನ್ಸ್ ಇನ್ಕ್ರೀಸ್ ಆಗುತ್ತದೆ. ಅಂದರೆ ಎಲ್ಲಾದರೂ ಭೇಟಿ ನೀಡಿದರೆ ಇವರನ್ನು ಗುರುತಿಸಬಹುದು. ತಮಗಾಗಿ ತಾವೇ ರೆಸ್ಪೆಕ್ಟನ್ನು ಗಳಿಸಬಹುದು. ಆದರೆ ಈ ರಾಶಿಯವರಿಗೆ ತಮ್ಮ ಈಗೋವನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಹಂಬಲ್ ಆಗಿರಬೇಕು. 6ನೇ ರಾಶಿಯಾದ ತುಲಾ ರಾಶಿ, ಲಿಬ್ರಾ. ಈ ರಾಶಿಯವರಿಗೆ 2026ರಲ್ಲಿ ರಿಲೇಷನ್ಶಿಪ್ ಸ್ಟೇಬಲ್ ಆಗಿರುತ್ತದೆ. ಫ್ಯಾಮಿಲಿ ನಿಮ್ಮ ಡಿಸಿಷನ್ಸ್ ಅನ್ನು ಸಪೋರ್ಟ್ ಮಾಡಲು ಹೆಚ್ಚಾಗಿ ಮುನ್ನುಗ್ಗುತ್ತಾರೆ. ಮೆಂಟಲಿ ನಿಮಗೆ ಕ್ಲಾರಿಟಿ ಸಿಗುತ್ತದೆ. ನೀವು ಯಾವುದೇ ಡಿಸಿಷನ್ಸ್ ಅನ್ನು ತೆಗೆದುಕೊಂಡರೂ ಅದು ಸರಿಯಾಗಿಯೇ ಇರುತ್ತದೆ. ನೀವು ನಿಮ್ಮ ಲೈಫ್ ಅನ್ನು ಬ್ಯಾಲೆನ್ಸ್ ಆಗಿರಬಹುದು. ಈ ರಾಶಿಯವರಿಗೆ ಈ ವರ್ಷ ಹೀಲಿಂಗ್ ಇಯರ್ ಎಂದು ಹೇಳಬಹುದು. ತುಲಾ ರಾಶಿಯವರು ಓವರ್ ಥಿಂಕಿಂಗ್ ಮಾಡದೆ ತಮ್ಮ 2026 ಸಂತೋಷವಾಗಿ ಕಳೆದುಕೊಳ್ಳಿ. 7ನೇ ರಾಶಿ ಧನು ರಾಶಿ, ಸ್ಯಾಗಿಟಸ್. 2026 ಒಂದು ಬಿಗ್ ಬ್ರೇಕ್ ಥ್ರೂ ಧನು ರಾಶಿಯವರಿಗೆ. ಇದು ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಅಲ್ಲಿ ಸಿಗುತ್ತದೆ. ನಿಮಗೆ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಕರಿಯರಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಆಗಬಹುದು. ವಿದೇಶಿ ಅವಕಾಶಗಳು ಬಹಳಷ್ಟಿವೆ. ಲೈಫ್ ಚೇಂಜಿಂಗ್ ಅವಕಾಶಗಳು ಕೂಡ ಖಚಿತವಾಗಿ ಇವೆ. ನೀವು ಲಾಂಗ್ ಟೈಮ್ ವೇಟ್ ಮಾಡಿದದ್ದು ಫೈನಲಿ ಇವಾಗ ಸಿಗುತ್ತದೆ. ನೀವು ಯಾವುದಾದರೂ ನಿಮ್ಮ ಡ್ರೀಮ್ ಅನ್ನು ಇವಾಗ ಪೂರ್ಣಗೊಳಿಸಬಹುದು. ಆದರೆ ಒಂದು ವಿಷಯ ನೆನಪಿಡಿ, ನೀವು ರಿಸ್ಕ್ ತೆಗೆದುಕೊಳ್ಳುವುದು ಹೆದರಬೇಡಿ. ನಿಮ್ಮ ಇನ್ಸ್ಟಿಂಕ್ಟ್ ಅನ್ನು ನಂಬಿ. ಸೆಗ್ಮೆಂಟ್ 8 ಉಳಿದ ರಾಶಿಗಳು. ಉಳಿದ ರಾಶಿಗಳಿಗೂ ಲಕ್ ಇಲ್ಲ ಅಂತಿಲ್ಲ ಅಲ್ಲ. ಈ ರಾಶಿಗಳಿಗೂ ಲಕ್ ಇದೆ. ಹೇಗೆಂದರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಇಮೋಷನಲ್ ಗ್ರೋತ್ ಅನ್ನು ಹೆಚ್ಚಾಗಿ ನೋಡಬಹುದು. ಕನ್ಯಾ ರಾಶಿಯವರಿಗೆ ಡಿಸಿಪ್ಲಿನ್ ಅನ್ನು ಬರುತ್ತದೆ. ಡಿಸಿಪ್ಲಿನ್ ಮೂಲಕವೇ ಸಕ್ಸಸ್ ಬರುತ್ತದೆ. ವೃಶ್ಚಿಕ ಟ್ರಾನ್ಸ್ಫಾರ್ಮೇಷನ್ ಇಯರ್. ಮಕರವರು ನಿಧಾನ ಮತ್ತು ಸ್ಟೆಡಿ ಆಗಿ ಸಕ್ಸಸ್ಸಿನ ಮುಂದೆ ಹೋಗುವರು. ಕುಂಭರಾಶಿಯವರು ಹೊಸ ವಿಚಾರಣೆಗಳು, ಇನ್ನೋವೇಟಿವ್ ಐಡಿಯಾಸ್ ಮೂಲಕ ಸಕ್ಸಸ್ ಪಡುತ್ತಾರೆ. ಅದೇ ಮೀನರಾಶಿಯವರು ದೇವರ ಜೊತೆ ಸ್ಪಿರಿಚುವಲ್ ಗ್ರೋತ್ ಅನ್ನು ಹೆಚ್ಚಾಗಬಹುದು. ನೋಡಿ ವೀಕ್ಷಕರೇ, ಪ್ರತಿ ರಾಶಿಯು ತನ್ನದೇ ಆದ ಒಂದು ಸ್ಟ್ರೆಂತ್ ಇರುತ್ತದೆ. ಲಕ್ ಒಂದು ಚಾನ್ಸ್ ಅಷ್ಟೇ ಕೊಡುತ್ತದೆ. ಸಕ್ಸಸ್ ಎಂಬುದು ನೀವು ಕ್ರಿಯೇಟ್ ಮಾಡಬೇಕು. ಯಾವ ರಾಶಿಗೂ ಸಕ್ಸಸ್ ತಾನಾಗಿಯೇ ಬರುವುದಿಲ್ಲ. ಶ್ರಮ ಪಟ್ಟಿದಾಗ ಮಾತ್ರ ಸಕ್ಸಸ್ಸಿನ ಹಾದಿಯನ್ನು ಹೋಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ರಾಶಿಯೆಂದು ಕಮೆಂಟಲ್ಲಿ ನನಗೆ ತಿಳಿಸಿ ಮತ್ತು ನಿಮ್ಮ ಕಷ್ಟಗಳನ್ನು ಅಲ್ಲಿ ಬರೆಯಿರಿ. ನಾನು ಆದಷ್ಟು ಪರಿಹಾರ ಮಾಡಲು ಪ್ರಯತ್ನಿಸುತ್ತೇನೆ.
ಇವಾಗ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಇಂಟ್ರೆಸ್ಟಿಂಗ್ ಆಸ್ಟ್ರಾಲಜಿ ಸೀಕ್ರೆಟ್ಸ್ ಅನ್ನು ನೋಡೋಣ. ಧನ್ಯವಾದಗಳು. ಶುಭ ದಿನ.